ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ನೋಟಿಫಿಕೇಷನ್ಗಳು ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂತ ನೋಡೋಣ. ಯಾಕಂದರೆ ತುಂಬ ಜನ ನೋಟಿಫಿಕೇಷನ್ ಬಗ್ಗೆ ಕೆಲವೊಂದು ಮಾಹಿತಿನ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ಜನ ಇನ್ನೂ 6 ತಿಂಗಳು ಹೋಗ್ಬೋದು ಅಥವಾ ಈ ವರ್ಷನೇ ಪೂರ್ತಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಜನ ಮಾರ್ಚಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಓವರಾಲ್ ನೋಡೋದಾದರೆ ಏನು ಫೆಬ್ರವರಿ 12ಕ್ಕೆ ಕೋರ್ಟಲ್ಲಿ ಏರಿಂಗ್ ಇದೆಯಲ್ಲ, 12ಕ್ಕೆ ಇದು ಆದಮೇಲೆ ನೇಮಕಾತಿಗಳು ನಡೆಯೋ ಸಾಧ್ಯತೆ ತುಂಬ ಇದೆ. ಯಾಕಂದರೆ ನೋಡಿ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ವೇಟ್ ಮಾಡ್ತಿದ್ರು. ಏನು ಮಧ್ಯಪ್ರದೇಶದ ರಿಸರ್ವೇಷನ್ ಆಯ್ಕಾಗಿದೆಯಲ್ಲ, ಸೊ ಆ ಕೇಸ್ಗೆ ವೇಟ್ ಮಾಡ್ತಿದ್ರು. ಸೊ ಆ ಕೇಸ್ ಏನಾಗಿದೆ, ಇನ್ನೂ 4 ವೀಕು ಮುಂದೂಡಲಾಗಿದೆ. ಅಂದರೆ 1 ತಿಂಗಳು ಮುಂದೆ ಹೋಗಿದೆ. ಸೊ ಇನ್ನೂ 1 ತಿಂಗಳಾದ್ರೂ ಅದು ಮುಗಿಯಲ್ಲ. ಮತ್ತು ಹೈಕೋರ್ಟಲ್ಲಿ ಏನಿದೆಯಲ್ಲ ಕರ್ನಾಟಕದಲ್ಲಿ, ಇದನ್ನು ಮುಗಿಯಲ್ಲ. 12 ಫೆಬ್ರವರಿಗೆ ಮುಗಿಯಲ್ಲ, ಇನ್ನು ಮುಂದೆ ಹಾಕ್ತಾರೆ. ಬಟ್ ಆದರೆ ಕಂಡೀಷನ್ ಅಪ್ಲೈ ಮಾಡ್ಕೊಂಡು ನೇಮಕಾತಿಗಳನ್ನು ಮಾಡ್ಬೋದು ಅಂತೇಳಿ ಕೊಡ್ಬೋದು. ಯಾಕಂದರೆ ನೇಮಕಾತಿಗಳನ್ನು ಮಾಡೋಕ್ಕೆ ಆಲ್ರೆಡಿ ಗೋರ್ಮೆಂಟು ರಿಟ್ಟನ್ನು ಹಾಕಿದೆ. ಓಕೆನಾ, ಅದರ ವಿಚಾರಣೆ ನಡೆಯುತ್ತೆ. 12ನೇ ತಾರೀಕಿಗೆ ಆದಮೇಲೆ ಏನಾದರೂ ಕಂಡೀಷನ್ ಅಪ್ಲೈ ಮಾಡಿ ಷರತ್ತುಬದ್ಧಗಳ ನಿಯಮಗಳನ್ನು ಹಾಕಿ ನೇಮಕಾತಿಗಳನ್ನು ಮಾಡೋಕ್ಕೆ ಅವಕಾಶ ಕೊಡ್ಬೋದು. ನೋಡಿ, 50%ಇಂದ ನೇಮಕಾತಿಗಳನ್ನೇನು ಮಾಡಲ್ಲ ಅನಿಸುತ್ತೆ. ಕೋರ್ಟು 50% ಇಟ್ಕೊಂಡು ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇವರು ಮಾಡಲ್ಲ. ಏನು ಮಾಡ್ಬೋದು ಅಂದರೆ 56% ನೇಮಕಾತಿಗಳನ್ನು ಮಾಡಿ 56%ಇಂದನೇ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಏನು ಹೋಲ್ಡಲ್ಲಿ 6% ಹೋಲ್ಡಲ್ಲಿ ಅಂತ ಹೇಳಿದಾರಲ್ಲ, 94+6 ಈ ಥರ ಮಾಡ್ಬೋದು. ಓಕೆನಾ, ಈ ಥರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಆಲ್ರೆಡಿ ಈ ಥರ ಮಾಡ್ತೀವಿ ಅಂತೇಳಿ ಕೋರ್ಟ್ಗೆ ರಿಟ್ನು ಹಾಕಿದ್ದಾರೆ ಗೋರ್ಮೆಂಟ್ ಕಡೆಯಿಂದ. ಸೊ ಆ ವಿಚಾರಣೆ ಆಗಿ 12ನೇ ತಾರೀಕಿಗೆ ಏನಿದೆ, ನೆಕ್ಸ್ಟ್ ವೀಕಲ್ಲಿ ಇನ್ನೂ ಒಂದು 8 ದಿವಸ ಅಷ್ಟೇ, ಅದು ಆದಮೇಲೆ ಪರ್ಮಿಷನ್ ಸಿಗೋ ಸಾಧ್ಯತೆ ತುಂಬ ಇದೆ. ಯಾಕಂದರೆ ಎಲೆಕ್ಷನ್ ಇದೆ, ಇನ್ನೊಂದು 2-3 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಬಿಫೋರ್ ಎಲೆಕ್ಷನ್ನು ನೋಟಿಫಿಕೇಷನ್ ಮಾಡಿ ಆಫ್ಟರ್ ಎಲೆಕ್ಷನ್ನು ನೇಮಕಾತಿಗಳನ್ನು ಮಾಡ್ಬೋದು. ಯಾಕಂದರೆ ಎಲೆಕ್ಷನ್ ಬಿಫೋರಲ್ಲಿ ನೋಟಿಫಿಕೇಷನ್ ಮಾಡೇ ಮಾಡ್ತಾರೆ. ಎಲ್ಲ ಟೈಮಲ್ಲೂ ಮಾಡಿದ್ದಾರೆ, ಈ ಟೈಮಲ್ಲಿನೂ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ನೋಡಿ, ಬೇರೆದವ್ರು ಹೇಳಿದಕ್ಕೆ ತಲೆ ಕೊಡಬೇಡಿ. ಯಾಕಂದರೆ ಇನ್ನೂ 6 ತಿಂಗಳಾಗಲ್ಲ, 1 ವರ್ಷ ಆಗಲ್ಲ. ಈ ಥರ ನೀವು ಅಂದ್ಕೊಂಡು ಕೂತ್ರೆ ನಿಮ್ಮ ಸಿಲೆಬಸ್ನು ಕವರ್ ಮಾಡಲ್ಲ, ನೀವು ಸರಿಯಾಗಿ ಓದೋಕ್ಕೂ ಆಗಲ್ಲ. ಓಕೆನಾ, ಸಡನ್ನಾಗಿ ನೋಟಿಫಿಕೇಷನ್ಗಳಾದರೆ KA ನೋಡಿರ್ಬೋದು, 2ರಿಂದ 3 ತಿಂಗಳಲ್ಲಿ ಎಕ್ಸಾಮ್ ಮಾಡಿಬಿಡ್ತಾರೆ. ಸೊ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮಿಸ್ ಆಗುತ್ತೆ. ಓಕೆನಾ, ನೀವು ಆಲ್ರೆಡಿ ಎಕ್ಸಾಂಪಲ್ SD FDA ನೋಡಿರ್ಬೋದು. ನೋಟಿಫಿಕೇಷನ್ ಆಗಿ 2-3 ತಿಂಗಳಲ್ಲಿ ಎಕ್ಸಾಮ್ ಮುಗಿದೋಯ್ತು. ಇನ್ನೇನು ಉಳ್ಕೊಂಡಿರೋದು HK ಎಕ್ಸಾಮ್ಸ್ ಅಷ್ಟೇ, ಅದು ಒಂದು SDA ಉಳಿದಿದೆ. ಓಕೆನಾ, ಆಲ್ರೆಡಿ FDA ಎಲ್ಲ ಮಾಡಿದ್ದಾರೆ. 2 ತಿಂಗಳಲ್ಲಿ ಎಕ್ಸಾಮ್ ಮುಗಿದೋಯ್ತು. ಓಕೆನಾ, ಸೊ ಅದರ ಸಲುವಾಗಿ ಹೇಳ್ತಿರೋದು. ನೆಕ್ಸ್ಟ್ ನೋಡಿ, KA ಕಡೆಯಿಂದ ಯಾವ್ಯಾವ ನೋಟಿಫಿಕೇಷನ್ ಆಗುತ್ತಂತ ಅದರದ್ದು ಹೇಳ್ತೀನಿ. KA ಕಡೆಯಿಂದ PC, PSI, VO, SD FD ಏನಾಗ್ತಾವೆ ಅದರದ್ದು ಒಂದು ಲಿಸ್ಟ್ ಹೇಳ್ತೀನಿ. ಮತ್ತು ನೋಡಿ, ಆಲ್ರೆಡಿ KPSC ಒಂದು ಹೇಳಿದ್ದೀನಿ. ಸೊ ಅವೆಲ್ಲ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ನೋಡಿ. ಓಕೆನಾ, SD FD ತುಂಬ ಇದೆ KPSCಯಲ್ಲಿ. ಮತ್ತು ಏನು ಕ್ಯಾನ್ಸಲ್ ಆಗಿರೋ 4 ಡಿಪಾರ್ಟ್ಮೆಂಟ್ ಇದಾವಲ್ಲ, ಅವ್ನು ಎಕ್ಸಾಮ್ನ ಮಾಡ್ತಾರೆ. ಅದಕ್ಕೆ ತುಂಬ ಜನ ಅಪ್ಲೈ ಮಾಡಿರ್ತೀರ. ಓಕೆನಾ, RTOಗೆ ಅಪ್ಲೈ ಮಾಡಿರ್ತೀರ, ಲ್ಯಾಂಡ್ ಸರ್ವೇರಿಗೆ ಅಪ್ಲೈ ಮಾಡಿರ್ತೀರ, EOಗೆ ಅಪ್ಲೈ ಮಾಡಿರ್ತೀರ, ಮತ್ತು AEE. ಸೊ ಕಂಟಿನ್ಯೂ ಸ್ಟಡಿ ಮಾಡಿ. ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ ಇನ್ನೂ ಆಗಲ್ಲ, ಈ ವರ್ಷನೇ ಆಗಲ್ಲ ಅಂತೇಳಿ. ಸೊ ಆ ಥರ ನೀವು ಅಂದ್ಕೋಬೇಡಿ. ಸಡನ್ನಾಗಿ ಮಾಡಿದ್ರೆ ಸಿಲೆಬಸ್ ಕವರ್ ಇರಲಿಲ್ಲ ಅಂದರೆ ನೀವು ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೀನಿ. ಈ ಏನು 12ಕ್ಕೆ ಇದೆಯಲ್ಲ, 12th 12ವರೆಗೂ ವೇಟ್ ಮಾಡಿ, ಅದಾದಮೇಲೆ ಗೊತ್ತಾಗುತ್ತೆ ನೋಟಿಫಿಕೇಷನ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ. ಬಹುತೇಕ ನೋಡಿ ನೋಟಿಫಿಕೇಷನ್ಗಳು ಮಾಡೋ ಚಾನ್ಸಸ್ ತುಂಬ ಇದೆ. ಈ ಮಂತಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಾರ್ಚಲ್ಲಿ ನೋಟಿಫಿಕೇಷನ್ಗಳು ಮಾಡ್ತಾರೆ. ಓಕೆನಾ, ಪರ್ಮಿಷನ್ ಕೊಡೋ ಚಾನ್ಸಸ್ಸು ತುಂಬ ಇದೆ. ನೋಡಿ, ಇಂಟರ್ನಲ್ ರಿಸರ್ವೇಷನ್ದು ತುಂಬ ಜನ ಹೇಳ್ತಿದ್ರಿ, ಇಂಟರ್ನಲ್ ರಿಸರ್ವೇಷನ್ ಇನ್ನೂ ಮುಗ್ದೇ ಇಲ್ಲ, ಹೆಂಗೆ ನೋಟಿಫಿಕೇಷನ್ ಮಾಡ್ತಾರೆ ಅಂತೇಳಿ. ಸೊ ನೋಡಿ, ಇಂಟರ್ನಲ್ ರಿಸರ್ವೇಷನ್ ಬಿಲ್ನ ವಾಪಸ್ಸು ಗವರ್ನರ್ಗೆ ಸೆಂಡ್ ಮಾಡಿದ್ದಾರೆ. ಸೊ ಅಲ್ಲಿ ಗವರ್ನರ್ ಹತ್ರ ಇರೋದು 2 ಆಪ್ಷನ್. ಒಂದು, ಸೈನ್ ಹಾಕಬೇಕು. ಓಕೆನಾ, ಒಂದು ಸೈ ಹಾಕಿದ್ರೆ ಮುಗ್ದೋಯ್ತು, ಬಿಲ್ ಪಾಸ್ ಆದಂಗೆ ಮುಗೀತು, ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಹಾಕಲಿಲ್ಲ ಅಂದರೆ ರಾಷ್ಟ್ರಪತಿವರೆಗೂ ಕಳಿಸ್ಬೋದು. ಇಲ್ಲಿ ಸ್ವಲ್ಪ ಹೋದರೆ ಲೇಟ್ ಆಗುತ್ತೆ. ಓಕೆನಾ, ಇನ್ ಕೇಸ್ ಸೈನ್ ಹಾಕಿದ್ರೆ ಇಲ್ಲೇ ಮುಗ್ದೋಯ್ತು, ಬಿಲ್ ಪಾಸಾಗಿ ಕ್ಲಿಯರ್ ಆಗುತ್ತೆ ಇಂಟರ್ನಲ್ ರಿಸರ್ವೇಷನ್ದು. ನೋಡಿ, ಇವಾಗ ಆಲ್ರೆಡಿ ಯಾವಾಗ ಕಳಿಸ್ತಾರಂತೇಳಿ ತುಂಬ ಜನ ಕೇಳ್ತಿದ್ರಿ. ಓಕೆನಾ, ಇನ್ನೂ ಸೆಂಡ್ ಮಾಡಿಲ್ಲ, ಇನ್ನೂ ಅವ್ರು ಸೈನ್ ಹಾಕಿ ಯಾವಾಗ ಅಂತೇಳಿ ಆಲ್ರೆಡಿ ಸೆಂಡ್ ಮಾಡಿದ್ದಾರೆ. ನೀವು ನೋಡಿರ್ಬೋದು ಆರ್ಟಿಕಲಲ್ಲಿ, ಗವರ್ನರ್ ಕಡೆ ಹೋಗಿದೆ. ಓಕೆನಾ, ಇವಾಗ ಸೈನ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಇಂಟರ್ನಲ್ ರಿಸರ್ವೇಷನ್ದು. ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಆಗಿ ಏನಾದರೂ ಕಂಡೀಷನ್ ಅಪ್ಲೈ ಮಾಡಿಕೊಂಡು ನೋಟಿಫಿಕೇಷನ್ ಮಾಡ್ಬೋದು ಅಂತ ಹೇಳಿದ್ರೆ ನೇಮಕಾತಿಗಳು ಸ್ಟಾರ್ಟ್ ಮಾಡ್ತಾರೆ 56%. ಓಕೆನಾ, 94 ಇದೆಯಲ್ಲ ಅದನ್ನು ಫಾಲೋ ಮಾಡ್ಬೋದು. ಬಹುತೇಕ ಅದೇ ಥರ ಫಾಲೋ ಮಾಡೋ ಥರ ಇದ್ದಾರೆ. ಓಕೆನಾ, ನೋಡಿ, ತುಂಬ ಜನರ ತಲೆಯಲ್ಲಿ ಏನಿದೆ ಅಂದರೆ ರಿಸರ್ವೇಷನ್ ಏನು ಮೀಸಲಾತಿ ಇದೆಯಲ್ಲ, ಇದು ಬಗೆಹರಿಯಲ್ಲ, ತುಂಬ ಲೇಟು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಿಜ. ರಿಸರ್ವೇಷನ್ ಅನ್ನೋದು ತುಂಬ ಬೇಗ ಬಗೆಹರಿಯಲ್ಲ. ಯಾಕಂದರೆ 56% ಮತ್ತು ಇಂಟರ್ನಲ್ ರಿಸರ್ವೇಷನ್ 2 ಇತ್ತು.
ಬಟ್ ಇವಾಗ ನೋಡಿ ಇಂಟರ್ನಲ್ ರಿಸರ್ವೇಷನು ಆಲ್ಮೋಸ್ಟ್ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಕ್ಲಿಯರ್ ಆಯ್ತಂದ್ರೆ ಇನ್ನು ಏನು 56% ಒಂದು ಉಳ್ಕೊಂಡಿದೆ. 56% ಅದು ಇನ್ನು ಮುಂದೆ ಹೋಗುತ್ತೆ, ಅಷ್ಟು ಬೇಗ ಕ್ಲಿಯರ್ ಆಗಲ್ಲ 56%. ಸೊ ಅದು ಕ್ಲಿಯರ್ ಆಗೋವರೆಗೂ ನೋಟಿಫಿಕೇಶನ್ ಮಾಡದೆ ಅಂತೂ ಇರಲ್ಲ. ಓಕೆನಾ, ಏನಾದರೂ ಕಂಡೀಷನ್ಸ್ ಅಪ್ಲೈ ಮಾಡಿಕೊಂಡು ನೇಮಕಾತಿಗಳನ್ನು ಮಾಡೇ ಮಾಡ್ತಾರೆ. ಅದೇ ರೀತಿಯೇ ಕೋರ್ಟಿಗೆ ಪರ್ಮಿಷನ್ನು ಕೇಳಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಓಕೆನಾ, ಈ ಥರ ನಾವು 94(6) ಇದೆಯಲ್ಲ ಈ ಥರ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. 6% ಹೋಲ್ಡಲ್ಲಿ ಇಟ್ಕೊಂಡು 6%ನ ಆಮೇಲೆ ಏನು ಕೋರ್ಟಲ್ಲಿ ಆರ್ಡರ್ ಬರುತ್ತಲ್ಲ, ಡಿಸಿಷನ್ ಬರುತ್ತಲ್ಲ, ಆಮೇಲೆ ಈ 6%ನ ಯಾರಿಗೆ ಕೊಡ್ಬೇಕಂತೇಳಿ ಅವ್ರಿಗೆ ಕೊಡ್ತೀವಿ ಅಂತ ಈ ಥರನೇ ಹೇಳಿದ್ದಾರೆ. ಓಕೆನಾ, ಈ ಥರ ಕಂಡೀಷನ್ ಹಾಕಿ ಪರ್ಮಿಷನ್ ಕೇಳಿದ್ದಾರೆ. ಸೊ ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನೇಮಕಾತಿಗಳು ಸ್ಟಾರ್ಟ್ ಆಗೇ ಆಗ್ತವೆ. ಯಾಕಂದರೆ ಇಂಟರ್ನಲ್ ರಿಸರ್ವೇಷನ್ ಬಿಲ್ನ ವಾಪಸ್ ಕಳಿಸಿದ್ದಾರೆ, ಸೈನ್ ಹಾಕಿದ್ರೆ ಕ್ಲಿಯರ್ ಆಯಿತು. ಸೊ ಇನ್ನೊಂದು ತಿಂಗಳಾದರೂ ಆಗ್ಬೋದು. ಸೊ ನೀವು ಇನ್ನೂ 6 ತಿಂಗಳಾಗಲ್ಲ, ಇನ್ನೂ 8 ತಿಂಗಳಾಗಲ್ಲ, ಈ ವರ್ಷ ಆಗಲ್ಲ, 2027 ಆಗುತ್ತೆ ಅಂತೇಳಿ ಕೆಲವೊಂದು ಜನ ಹಾಕ್ತಿದ್ರಿ ಕಮೆಂಟ್. ಸೊ ಅವ್ರಿಗೆ ಹೇಳ್ತಿದ್ದೀನಿ, ನೀವು ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಲ್ಲ, ಸೊ ನೀವು ಓದಿ, ಬೇರೆಯವ್ರದ್ದು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಇನ್ನೂ 6 ತಿಂಗಳು ಬಿಟ್ಟು ನೋಟಿಫಿಕೇಷನ್ ಆದರೂ ಆಗಲಿ, ನೀವು ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರಬೇಕು. ಒಮ್ಮೆ ಸಡನ್ನಾಗೆ ಮಾಡಿದ್ರೆ ಸೆಲೆಕ್ಷನ್ ಆಗಲ್ಲ. ಸೊ ನೀವು ಓನ್ಲಿ ಏನಂದರೆ ಇಂಟರ್ನಲ್ ರಿಸರ್ವೇಷನ್ ಒಂದು ತಲೆ ಕೆಡಿಸ್ಕೊಂಡಿದ್ದೀರಾ, 56% ಒಂದು ತಲೆ ಕೆಡಿಸ್ಕೊಂಡಿದ್ದೀರಾ, ಮತ್ತು ನೋಟಿಫಿಕೇಷನ್ಗಳು ಯಾವಾಗ ಆಗಲ್ಲ ಅಂತ ಇಷ್ಟೇ. ಸೊ ನೀವು ಇನ್ನೂ ಕಂಪ್ಲೀಟಾಗಿ ಸಿಲೆಬಸ್ ಕವರ್ ಮಾಡಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ನೋಡಿರ್ಬೋದು ನೀವು HK ಮತ್ತು ನಾನ್ HK FD SD ಎಕ್ಸಾಮಲ್ಲಿ 140+ ಎಲ್ಲ ತೆಗೆದಿದ್ದಾರೆ. ಪೇಪರ್ ಲೆವೆಲ್ ಹೆಂಗಿದ್ರು 140, 135, 138 ಈ ರೇಂಜಿಗೆ ಸ್ಕೋರ್ ಮಾಡ್ತಿದ್ದಾರೆ. ಓಕೆನಾ, ಈ ಥರ ಸ್ಕೋರ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. 1 ತಿಂಗಳು, 2 ತಿಂಗಳು, 6 ತಿಂಗಳು ಓದಿದ್ರು ಸಾಕಾಗಲ್ಲ. ರಿವಿಷನ್ ಮಾಡೋಕ್ಕೆ 1 ರಿಂದ 2 ತಿಂಗಳು ಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ರಿವಿಷನ್ ಮಾಡಬೇಕಂದ್ರೆ 2 ತಿಂಗಳು ಬೇಕಾಗುತ್ತಂದರೆ, ಸೊ ನೀವು ಇಡೀ ಸಿಲೆಬಸ್ನ ಮತ್ತೆ ಓದಬೇಕಂದ್ರೆ ಕಮ್ಯುನಿಕೇಷನ್ ವಿತ್ GS, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಅಂದರೆ ಮಿನಿಮಮ್ 4-5 ತಿಂಗಳು ಬೇಕಾಗುತ್ತೆ. ಸೊ ಇವಾಗಿನಿಂದ ಕಂಟಿನ್ಯೂ ಓದಿದ್ರೆ ಎಕ್ಸಾಮ್ ಬರೋವರೆಗೂ ಸಿಲೆಬಸ್ ಕವರ್ ಮಾಡ್ಬೋದು. ಯಾರು ಇನ್ನೂ 2027ವರೆಗೂ ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳ್ತಿದ್ದಾರಲ್ಲ, ಅವರು ಸೀರಿಯಸ್ ಕ್ಯಾಂಡಿಡೇಟ್ಸೇ ಅಲ್ಲ. ಓಕೆನಾ, ಅವ್ರು ಸರಿಯಾಗಿ ಓದಲ್ಲ, ಸ್ಟಡಿನೇ ಮಾಡಲ್ಲ. ನೀವು ಯಾರು ಓದಬೇಕು ಸೀರಿಯಸ್ ಆಗಿ ಅಂದ್ಕೊಂಡಿದ್ದೀರಲ್ಲ, ಸ್ಟಡಿ ಚೆನ್ನಾಗಿ ಮಾಡಿ, ಸಿಲೆಬಸ್ ಕವರ್ ಮಾಡಿದ್ದೀರಲ್ಲ ಅದು ನೋಡಿ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಿ. ಇದೇ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ಹೆಲ್ಪ್ಫುಲ್ ಆಗೋದಂದರೆ ಯಾವುದಂದರೆ ರಿವಿಷನ್. 10 ರಿಂದ 15 ಸಲ ಆಗಲಿ ರಿವಿಷನ್ ಮಾಡಿ. ಮಿನಿಮಮ್ ಒಂದು 3 ತಿಂಗಳಲ್ಲಿ 2-3 ಸಲ ರಿವಿಷನ್ ಮಾಡಲೇಬೇಕು. ಓಕೆನಾ, ಪ್ರತಿಯೊಂದು ಸಬ್ಜೆಕ್ಟ್ನ ರಿವಿಷನ್ ಎಷ್ಟು ಓದಿದಿರಲ್ಲ ಅದೇ ರಿವಿಷನ್ ಮಾಡಿ, ಹೊಸದು ಏನೂ ಬೇಡ, ಸಾಕಾಗುತ್ತೆ. ಓಕೆನಾ, ನೋಡಿ ಈ ಥರ ನೋಟಿಫಿಕೇಷನ್ಸ್ ಇದೆ. ಇನ್ನು 12ವರೆಗೂ ವೇಟ್ ಮಾಡಿ, ಆಲ್ಮೋಸ್ಟ್ ನೋಟಿಫಿಕೇಷನ್ಗಳು ಆಗೇ ಆಗ್ತವೆ. ಓಕೆನಾ, ತುರ್ತಾಗಿ ಏನು ನೋಟಿಫಿಕೇಷನ್ ಆಗೋ ಇದಾವಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಯಾವುದೇದಾಗುತ್ತೆ ಅಂತೇಳಿ. VA ಒಂದು ಇದೆ, PC ಒಂದಿದೆ, ಮತ್ತು SD FD ಇದೆ, ಮತ್ತು ಆಲ್ರೆಡಿ KPSC ಕಡೆಯಿಂದ ಕ್ಯಾನ್ಸಲ್ ಮಾಡಿರೋ 4 ಡಿಪಾರ್ಟ್ಮೆಂಟ್ದ ಹುದ್ದೆಗಳಿದ್ದಾವೆ. ಸೊ ಅವನ್ನ ಮಾಡೇ ಮಾಡ್ತಾರೆ. ಓಕೆನಾ, ಮತ್ತು ಏನು ಪ್ರೊಸೆಸಲ್ಲಿ ಇದಾವಲ್ಲ ಅವು ಕಂಟಿನ್ಯೂ ಆಗುತ್ತೆ. ಹೊಸ ನೇಮಕಾತಿಗಳು ಮಾರ್ಚಿಂದ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಕೆಲವೊಂದು ಕಡೆ ನೋಡಿರ್ಬೋದು, ಅದ್ರ ಬಗ್ಗೆ ಮಾಹಿತಿನೂ ಬಂದಿದೆ, ತುಂಬ ಜನ ಹೇಳ್ತಿದ್ದಾರೆ. ಓಕೆನಾ, ಸೊ ನೀವು ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೋದೆ ಸಿಲೆಬಸ್ನ ಕವರ್ ಮಾಡಿ. ಪ್ರತಿಯೊಬ್ಬರು ಹೇಳಿದ್ದಾರೆ, ಯಾಕಂದರೆ ಜಾಬಲ್ಲಿರೋರೇ ಹೇಳಿದ್ದಾರೆ. ಸೊ ನೀವು ಸಿಲೆಬಸ್ನ ಕವರ್ ಮಾಡಲೇಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ವಿಡಿಯೋಸಲ್ಲಿ KE ಕಡೆಯಿಂದ ಯಾವುದೆಲ್ಲ ಕಾಲ್ ಫಾರ್ ಮಾಡ್ತಾರೆ ನೆಕ್ಸ್ಟ್ ಅಂತ ಹೇಳ್ತೀನಿ. ಓಕೆನಾ, ನಿನ್ನೆ KPSCಯಿಂದ ಮಾಡಿರೋದು ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. KE ಮತ್ತು KPSC ಕಡೆಯಿಂದ ಏನು ಗ್ರೂಪ್ C ಆಗುತ್ತಲ್ಲ, ಕಮ್ಯುನಿಕೇಷನ್ ಪ್ಲಸ್ GK ಇರುತ್ತೆ, ಅದೇ ಸಿಲೆಬಸ್ನ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ, ಜಾಸ್ತಿ ಪೋಸ್ಟ್ಗಳು ನೋಟಿಫಿಕೇಷನ್ ಆಗೋದಂದರೆ ಗ್ರೂಪ್ Cನೇ ಆಗುತ್ತೆ. ಸೊ ಕಮ್ಯುನಿಕೇಷನ್ ವಿತ್ GKನ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ, ರಿವಿಷನ್ ಮಾಡಿ ಜಾಸ್ತಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.